ದಯವಿಟ್ಟು ಕ್ಷಮಿಸ್ಬಿಡಿ ಮಹಾಸ್ವಾಮಿ. ನನ್ನಿಂದ ತಪ್ಪಾಗಿದೆ ನಿಜ, ಆದರೆ ಈ ಥರ ಒಂದು ಎಡ್ವರ್ಟ್ ಆಗುತ್ತೆ ಅಂತ ನಂಗೆ ಮುಂಚೆನೇ ಗೊತ್ತಿತ್ತು. ಆದರೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಈ ಥರ ಮಾಡು ಅಂತ ನಂಗೆ ಚಿತ್ರಹಿಂಸೆ ಕೊಟ್ಟರು. ಅವ್ರ ಹೆಸರನ್ನ ನಾನು ಇಲ್ಲಿ ಹೇಳಿದ್ರೆ ನಂಗೆ ತೊಂದರೆ ಆಗುತ್ತೆ. ದಯವಿಟ್ಟು ನನ್ನ ಬಿಟ್ಬಿಡಿ. ತಪ್ಪಿಸ್ಕೊಳ್ಳೋರು ಹೀಗೆ ಕತೆ ಹೇಳಿ ಟ್ವಿಸ್ಟ್ ಕೊಟ್ಬಿಡ್ತಾರೆ ಮಹಾಸ್ವಾಮಿ. ಅದನ್ನ ಎಳೆಯಾಗಿ ಬಿಡಿಸ್ ಹೇಳಕ್ಕಂತಾನೆ ನಮ್ಮ ಹೆಮ್ಮೆಯ ಕರ್ನಾಟಕ ಪೊಲೀಸ್ ಅವರಿರೋದು. ಈ ಮನೆ ಹಾಳಿಗೆ ನಾವು ಶಿಕ್ಷೆ ಕೊಡೋದ್ಕಿಂತ ಅವ್ರಿಗೆ ಒಪ್ಸಿದ್ರೆ ಅವರೇ ಅವಳಿಗೆ ಸರಿಯಾಗಿ ಶಿಕ್ಷೆ ಕೊಡ್ತಾರೆ. ಇವಳು ಹೇಳ್ತಾ ಇರೋ ಕತೆಗೆ ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು, ಡಿಸ್ಟ್ರಿಬ್ಯೂಟ್ ಮಾಡಿ ರಿಲೀಸ್ ಮಾಡಿದವ್ರು ಯಾರು ಅಂತ ಆದಷ್ಟು ಬೇಗ ಗೊತ್ತಾಗತ್ತೆ. ಮಹಾಸ್ವಾಮಿ, ಪೊಲೀಸು ಫೋನ್ ಮಾಡ್ಲಾ? ಮಿಸ್ಟರ್ ಮಹಾದೇವಪ್ಪನವ್ರೆ, ಎಲೆ ತಂದವ್ರಿಗೆ ಅಡ್ಕೆ ತರೋದು ಗೊತ್ತಾಗಲ್ವಾ? ನಾನಾಗ್ಲೇ ಅವ್ರಿಗೆ ಇನ್ಫಾರ್ಮ್ ಮಾಡಾಗಿದೆ. ನಾನು ಫೋನ್ ಮಾಡಿ ಅರ್ಧ ಗಂಟೆ ಆಗಿತ್ತು. ಆಲ್ರೆಡಿ ಅವ್ರು ಬರ್ಬೇಕಾಗಿತ್ತಲ್ವಾ? ನೋಡುದ್ರಾ, ನನ್ನ ಲೆಕ್ಕಾಚಾರ ಯಾವತ್ತೂ ಮಿಸ್ ಆಗಲ್ಲ. ಅಂಕಿತಾ, ನಿನ್ ಗಂಡನ್ ಮನೆಗೆ ಹೋಗೋ ಟೈಮು ಬಂದಾಯ್ತು. ನಡಿಯಮ್ಮ, ಗೋ ಗೋ ಗೋ. ನಮಸ್ಕಾರ ಯಜಮಾನ್ರೆ. ನಮಗೆ ಕಂಪ್ಲೇಂಟ್ ಬಂದಿತ್ತು. ಇಲ್ಲಿ ಅಂಕಿತಾ ಅವ್ರನ್ನ ಅರೆಸ್ಟ್ ಮಾಡೋದು ಬಂದಿದ್ದೀವಿ. ಇನ್ಸ್ಪೆಕ್ಟ್ರೆ, ಕಂಪ್ಲೇಂಟ್ ಕೊಟ್ಟಿದ್ ನಾನೇ. ನಿಮ್ ಮನೆ ಸೊಸೆ ಇಲ್ಲೇ ನಿಂತಿದ್ದಾಳೆ. ಆರಾಮಾಗಿ ಮನೆ ತುಂಬಿಸ್ಕೊಳ್ಳಿ. ಕರ್ಕೊಂಡು ಬನ್ನಿ. ಒಂದ್ ನಿಮಿಷ. ಫಿನಿಶಿಂಗ್ ಯಾಕೋ ಸರಿ ಹೋಗ್ತಿಲ್ವಲ್ಲ? ಪದ್ಮಿನಿ, ನಿನ್ ಸಂಸಾರನ ಸರ್ವನಾಶ ಮಾಡಕ್ ಬಂದೋಳು ಇವಳು. ನಿನಗೆಷ್ಟು ನೋವು ಕೊಟ್ಟಿರಲ್ಲ, ನಿನ್ ಸ್ವಾಭಿಮಾನಕ್ಕೆ ಎಷ್ಟು ಪೆಟ್ಟು ಬಿದ್ದಿರಲ್ಲ. ಸೊ ಮದುಮಗಳನ್ನ ಖಾಲಿ ಕೈಲಿ ಕಳಿಸ್ಬಾರ್ದಲ್ವಾ? ಪದ್ಮಿನಿ, ಸರ್, ಉಡಿ ತುಂಬ್ಸಾಯ್ತು. ಇವಾಗ ಆರಾಮ ಕರ್ಕೊಂಡೋಗಿ. ಕರ್ಕೊಂಡು ಬನ್ನಿ. ಸದ್ದು, ಪಂಚಾಯಿತಿ ಇಲ್ಲಿಗೆ ಮುಗೀತು. ಆಹಾಹಾಹಾ, ಭಂ ಭಂ ಭವಾನಿ, ಜಬರ್ದಸ್ತ್ ಶಿವಾನಿ. ಏನಮ್ಮ ನೀನು ಬಿರುಗಾಳಿ ತರ ಬರ್ತೀಯಾ, ಸುಂಟ್ರಗಾಳಿ ತರ ಹೋಗ್ತೀಯಾ? ನಿನಗೆ ಫ್ಯಾನ್ ಆಗ್ಬಿಟ್ಟೆ ಕಣಮ್ಮ ನಾನು. ಫ್ಯಾನ್ ಆದೆ ನಿಂಗೆ ನಾನು, ಸ್ಟಾರ್ ಆದೆ ನಂಗೆ. ತುಂಬಾ ಥ್ಯಾಂಕ್ಸ್ ಶಿವಾನಿ. ಐ ಆಮ್ ಸಾರಿ ಶಿವಾನಿ. ನನ್ ಬ್ರದರ್ ಕಷ್ಟ ಪಡೋದು ನನ್ ಕೈಲಿ ನೋಡಕ್ಕಾಗಲ್ಲ. ನಿನ್ ಸಾರಿನ ನಿನ್ ಜೇಬಲ್ಲೇ ಇಟ್ಕೋ. ಅಂತೂ ನೀನ್ ಮ್ಯಾಜಿಕ್ ಮಾಡ್ಬಿಟ್ಟೆ ಅಲ್ಲ. ಇಷ್ಟೆಲ್ಲ ಗೊತ್ತಿರೋ ನಿನ್ಗೆ ಅಂಕಿತ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಿಲ್ವಾ? ಗೊತ್ತಿದೆ, ಆದ್ರೆ ಅದನ್ನ ನೀನ್ ಕೇಳಿದ್ರೆ ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ. ಯಾರು ಹೇಳು ಶಿವಾನಿ. ಬೇಡ ಬಿಡು ಶಿವಾನಿ. ನಾನು ಎಷ್ಟೆಲ್ಲ ಟಾರ್ಚರ್ ಅನುಭವಿಸಿದೆ ಅಂತ ಗೊತ್ತಾ ನಿನ್ಗೆ? ನೀನೀಗ ಹೇಳಲಿಲ್ಲ ಅಂದ್ರೆ ನಾನು ನಿನ್ ಜೊತೆ ಯಾವತ್ತೂ ಮಾತಾಡಲ್ಲ. ಸರಿ ಬಾ. ನಕುಲ್, ನದಿ ಮೂಲ ಋಷಿ ಮೂಲನ ತಿಳ್ಕೊಬಾರ್ದಂತೆ. ಆದ್ರೆ ಇವ್ನು ತಿಳ್ಕೊಂಬಿಟ್ಟ, ಅದಕ್ಕೆ ಎಕ್ಸೈಟ್ ಆಗಿ ಹೋಗ್ತಾ ಇದ್ದಾನೆ. ಹಾಯ್ ಬಾವಾ. ಓ ಸಾರಿ ಮಹಾಸ್ವಾಮಿಗಳೇ. ಶಿವಾನಿ, ಹಿಂದಿನ ಕಾಲದಲ್ಲಿ ಮಂತ್ರವಾದಿಗಳು ತಮ್ಮ ಪ್ರಾಣನ ಒಂದು ಪಕ್ಷಿಲಿಟ್ಟು ಅದನ್ನ ಒಂದು ಪಂಜರದಲ್ಲಿಟ್ಟು ಕಾಪಾಡ್ತಾ ಇದ್ರಂತೆ. ಹಾಗೇನೆ
ನನ್ನ ಪ್ರಾಣ, ನನ್ನ ಸುಖ, ಸಂತೋಷ ಈ ಪುಟ್ಟ ಹಕ್ಕಿಲಿದೆ. ಇವತ್ತು ನೀನು ಬರೀ ಇವಳನ್ನ ಉಳಿಸಿಲ್ಲ, ನನ್ನ ಸರ್ವಸ್ವನೂ ಉಳಿಸಿದ್ಯಾ. ನಾನು ನಿನಗೆ ಹೇಗೆ ಕೃತಜ್ಞತೆನ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಭಾವ, ನೀನ್ ಇದಕ್ಕೋಸ್ಕರ ದೊಡ್ಡದಾಗ ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ. ನನ್ಗೆ ಒಂದ್ ಸಣ್ಣದಾಗ ಟ್ರೀಟ್ ಕೊಟ್ರೆ ಸಾಕು. ನನ್ಗೆ ನಿನ್ ಟೈಮ್ ಕೊಟ್ರೆ ಸಾಕು. ಪದ್ಮಿನಿ, ಹ್ಯಾಪಿ? ಫುಲ್ ಹ್ಯಾಪಿ. ನಕುಲ್, ಪಂಚಾಯತಿಲಿ ಏನಾಯ್ತಪ್ಪ? ಅಯ್ಯೋ, ಹಲೋ, ಹೇಳಮ್ಮ. ಶಿವಾನಿ, ಅಂಕಿತನಿಗೆ ಏನಾಗಿದೆ? ಯಾಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ಯಾ? ನನ್ಗೊಂದ್ ಮಾತು ಹೇಳ್ಬಾರ್ದಾಗಿತ್ತಾ? ಅಮ್ಮ, ನೀನ್ ಎಲ್ಲಾ ಸಿಚುವೇಶನ್ ಅಲ್ಲೂ ಯಾಕೆ ವಾಯ್ಸ್ ರೈಸ್ ಮಾಡ್ತೀಯಾ? ಅಂಕಿತನ್ಗೆ ಏನೂ ಆಗಿಲ್ಲ. ಅವಳಿಗೆ ಲೋ ಶುಗರ್ ಆಗಿರೋದಕ್ಕೆ ಪ್ರಜ್ಞೆ ತಪ್ಪಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು. ಅವಳು ನನ್ನ ಜೊತೆನೇ ಇದ್ದಾಳೆ, ನಾವಿಬ್ರು ಬರ್ತಾ ಇದೀವಿ. ಸುಮ್ನೆ ಕೂಗಾಡ್ಬೇಡಮ್ಮ. ಇಲ್ಲೆಲ್ರದು ಒಂದೊಂಥರ ನಾಟಕ. ಏ ನಕುಲ್, ಏನಾಗಿದ್ಯೋ ನಿನಗೆ? ಹೆತ್ತ ತಾಯಿ ಅಂತ ನೋಡ್ದೆ ಕಪಾಲಕ್ 4 ಭಾಷಣ ಅನ್ನಷ್ಟು ಕೋಪ ಬರ್ತಿದೆ ನನ್ಗೆ. ಯಾವ ಜನ್ಮ ಶತ್ರುನಮ್ಮ ನೀನು? ನೀನ್ ಬದ್ಲಾಗಿದ್ಯಾ? ಪದ್ಮಿನ ಪ್ರೀತಿಯಿಂದ ನೋಡ್ತಿದ್ಯಾ ಅಂತ ನಾನ್ ತಿಳ್ಕೊಂಡ್ರೆ ಎಂತ ಕೆಲಸ ಮಾಡ್ಬಿಟ್ಟೆಮ್ಮ ನೀನು. ಜೊತೆಗೆ ಇದ್ದು ಹೆತ್ತು ಮಗನ್ ಕುತ್ಕೆ ಹಿಚ್ಕೋ ಕೆಲಸ ಮಾಡಿದ್ಯಲ್ಲ, ನೀನ್ ತಾಯಿ ಅನ್ಸ್ಕೊಳ್ಳೋ ದೂರದ ಮಾತು. ನಿಜ ಹೇಳ್ಬೇಕು ಅಂದ್ರೆ ನೀನ್ ಹೆಣ್ಣ ಹುಟ್ಟೋದಕ್ಕೂ ಯೋಗ್ಯತೆ ಇಲ್ಲ. ಛೀ, ನಿಂದು ಒಂದ್ ಜನ್ಮನ. ಏನು ಕುಲ, ಇನ್ನೊಂದು ಮಾತೇನಾದ್ರೂ ಹೆಚ್ಚಿಗೆ ಆಡಿದ್ರೆ ಇಲ್ಲ ಹೂತು ಬಿಡ್ತೀನಿ ನಿನ್ನ. ಹೆತ್ತ ತಾಯಿ ಮೇಲೆ ಕೂಗಾಡ್ತಾ ಇದೆಯಲ್ಲ, ಯಾತು ಕೂಗಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಕೂಗಾಡು. ತಾತ, ಇಲ್ಲಿ ಮನೆಗೆ ಬಂದು ಜಾಂಡ ಹೊಡ್ಕೊಂಡು ಕೂತಿದ್ಲಲ್ಲ ಅಂಕಿತಾ, ಅವಳಿಗೆ ಯಾವ ಬ್ರೈನ್ ಟ್ಯೂಮರ್ ಇರ್ಲಿಲ್ಲ ತಾತ. ನಿಜ ಹೇಳ್ಬೇಕು ಅಂದ್ರೆ ಆ ಅಕ್ಕುಲ ಅಂಕಿತನ್ ಮಗನೇ ಅಲ್ಲ. ಇಷ್ಟು ದಿನ ಅವ್ರ ಮೇಲೆ ಅನುಕಂಪ ತೋರಿಸಿ ಈ ಮನೆನ ನರ್ಕ ಮಾಡಿ ಆ ಹುಡುಗನ ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ರಲ್ಲ, ಅದೆಲ್ಲ ನಿಮ್ ಭ್ರಮೆ. ನಿಜ ಹೇಳ್ಬೇಕು ಅಂದ್ರೆ ಅವಳನ್ನ ಇಲ್ಲಿ ಕರ್ಕೊಂಬೋದು ಈ ರೀತಿ ನಾಟಕ ಮಾಡುವಂತ ಸೆಟಪ್ ಮಾಡಿದ್ ಬೇರೆ ಯಾರು ಅಲ್ಲ ತಾತ, ಈ ನನ್ನ ಮಹಾತಾಯಿನೇ.